ರಾಜರಾಜೇಶ್ವರಿ ನಗರದ ಶಾಸಕರಾದಂತಹ ಮುನಿರತ್ನ ಮೊನ್ನೆ ಅವರ ಕಚೇರಿಗೆ ಒಬ್ಬ ಗುತ್ತಿಗೆದಾರನನ್ನು ಕರೆಸ್ಕೊಂಡು 30 ಲಕ್ಷ ರೂಪಾಯಿಯನ್ನು ನೀನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಲ್ದೇ ನಿನಗೆ ಒಂದು ಸಮುದಾಯದವರೇ ಬೇಕೆ, ನಿನಗೆ ಮತ್ತೊಂದು ಸಮುದಾಯದವರು ನಿನಗೆ ಬೇಕಾಗಿಲ್ವಾ? ದಲಿತ ಸಮುದಾಯದವರ ಬಗ್ಗೆ ಅವಹೇಳನಕಾರಿಯಾಗಿ, ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮತ್ತು ತೀರಾ ನಾವು ಬಳಸಬಾರ್ದಂಥ ಶಬ್ದಗಳನ್ನ ಬಳಸಿ ಆ ವ್ಯಕ್ತಿಯನ್ನು ನಿಂದಿಸಿರುವಂಥದ್ದಕ್ಕೆ ಈ ಕೂಡಲೇ ಕ್ರಮ ತಗೋಬೇಕು ಅಂತೇಳಿ ಇವತ್ತು ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ. ಕೂಡಲೇ ಸರ್ಕಾರ ಇದನ್ನು ಯಾರೂ ದೂರು ಕೊಡಬೇಕಾಗಿಲ್ಲ, ಸೊಮೋಟೋ ರೀತಿಯಲ್ಲಿ ಮಾಡಿ ಜಾತಿ ನಿಂದನೆ ಮಾಡಿದ್ದಾನೆ, ಒಳಗೆ ತಳ್ಳಬೇಕು ಅವ್ರನ್ನ. ಏನು ಇವತ್ತು ಜೈಲು ಭಾಗ್ಯವನ್ನು ಮಾಡಿದ್ರೆ ಅವನು ಬುದ್ಧಿ ಕಲಿತಾನೆ. ಹಿಂದೊಮ್ಮೆ ನಕಲಿ ಕಾರ್ಡ್ಗಳನ್ನು ಸೃಷ್ಟಿಸಿದಂಥ ಒಬ್ಬ ಮೋಸಗಾರ ಆತ. ಹಾಗೆ BBMPಯಲ್ಲಿ ಬಹಳ ಕೋಟಿ ಹಗರಣವನ್ನು ಮಾಡಿ ಅನೇಕ ಕಡತಗಳನ್ನ ಸುಟ್ಟಾಕ್ತಂಥವನು ಮತ್ತು ಅನೇಕ ಸಾರಿ ಹಿಂದೆ ಸ್ವಾಮೀಜಿಗಳ ಬಗ್ಗೆ ಕೂಡ ಕೀಳುವಾಗಿ ಮಾತಾಡಿರುವಂಥವನು. ಅವನ್ನ ಕೂಡಲೇ ಶಾಸಕ ಸ್ಥಾನದಿಂದ ಹೋಗ್ತದೆ ಏನೋ ಗೊತ್ತಿಲ್ಲ, ಆದರೆ ಸರ್ಕಾರ ಬಂಧನ ಮಾಡುವಂಥ ಕೆಲಸವನ್ನು ಆಗಬೇಕು, ಸ್ವಪ್ರೇರಣೆಯಿಂದ ದೂರ ದಾಖಲೆ ಮಾಡಬೇಕು ಅಂತ ಹೇಳ್ತಾ ಬುಧವಾರ ಇಲ್ಲಿ ಅಂಬೇಡ್ಕರ್ ಪುತ್ಥಳಿ ಮುಂದೆ ಬೃಹತ್ತಾಗಿ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಸೇರಿಸಿ ಬೃಹತ್ತಾದಂಥ ಹೋರಾಟ ಮಾಡುವಂಥ ಒಂದು ಸಂಕಲ್ಪ ಮಾಡಿದ್ದೇವೆ. ಅಷ್ಟರ ಒಳಗೆ ಬಂಧನ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ದಲಿತ ಸಮುದಾಯದ ಬಗ್ಗೆ ಅವಹೇಳನಕಾರಿ ಮಾತನಾಡುವ ಮುನಿರತ್ನನಿಗೆ, ಒಕ್ಕಲಿಗರ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮಾತನಾಡುವ ಮುನಿರತ್ನನಿಗೆ, ಭ್ರಷ್ಟಾಚಾರಿ ಮುನಿರತ್ನನಿಗೆ, ನಕಲಿ ಐಡಿಗಳನ್ನು ಸೃಷ್ಟಿಸಿದ್ದ ಮುನಿರತ್ನನಿಗೆ